ಈ ಅಮ್ಮ ಮಗಳು ಇಬ್ರು ಎಲ್ಲ ಹಾಳಾಗೋದ್ರು ಅಂತ ಬತ್ತೀನಿ 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 ಅಂತ ಹೇಳ್ಬಿಟ್ಟು ಎಲ್ಲ ಬಿದ್ದು ಹೋಯ್ದ್ರು ಏನು ಕತ್ಯೋ ಈ ನನ್ನ ಮಗ ನೋಡ್ಕೊಬಿಟ್ಟು ಬತ್ತೀನಿ ಅಂತ ಹೋದನು ಈ ಸತ್ತಾದ್ರೂ ಬರಲಿಲ್ಲ ಇವನು ಎತ್ತೋದ್ನೋ ಏನು ಕತ್ಯೋ ಹೋಗತ್ತಾಗೆ ನನಗಂತೂ ತಾಳ್ಕೆ ಕೆಟ್ಟು ಕ್ಯಾರೆ ಹಿಡಿದ್ಬಿಟ್ಟೈತೆ ನಂಗಂತೂ ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ಹೆಂಗೋ ಅವ್ರು ಇದ್ದಿದ್ರೆ ದುಡ್ಕೊಂಬಿಟ್ಟನ ತಂದಾಕೋರು ಹೀಗೆ ಅಂಥದ್ದು ಇಲ್ಲ ಇರೋ ದುಡ್ಡಾಗೆ ನೀ ಗಂಜಿ ಪಂಜಿ ಕುಡ್ಕೊಂಡು ಸಂಸಾರ ಮಾಡಬೇಕು ಇದ್ದಂಗೆ ನೀನು ಏನಾರ ಮಾಡ್ಲಾ ಅಂದರೆ ಪ್ಯಾಕ್ಟ್ರಿ ಕಟ್ತೀನಿ ಅಂತ ದೌಲತ್ ಮಾಡ್ಕೊಂಡು ಹಾಳು ಮಾಡ್ದ ಏನಾರ ವಿಷಯ ಗೊತ್ತಾಯ್ತ ಮಗ ಎಲ್ಲೋಗವಂತೆ ಇಬ್ರುನುವೆ ಅಮ್ಮ ಇಬ್ರು ಪೊಲೀಸರು ಎಳ್ಕೊಂಡು ಹೋಗೋರಂತೆ. ಪೊಲೀಸರು ಎಳ್ಕೊಂಡು ಹೋಗೋರಂತ ಯಾಕ್ಲ ಮಗ ಏನ್ ಮಾಡಿದ್ರಂತೆ ಅಂತ ಕೊಂತ್ರಿ ಕೆಲಸ ಪೊಲೀಸರು ಎಳ್ಕೊಂಡು ಹೋಗೋ ಅಂತ ಕೆಲಸ ಏನ್ ಮಾಡಿದ್ರಂತೆ ಯಪ್ಪ ನಮ್ಮ ಹೆಸ್ರನ್ನ ಹೇಳ್ಬಿಟ್ಟು ಆಮೇಕಿಂದ ನಮ್ಮನ್ನು ಸೇರಿ ಒದ್ದು ಒಳಗಡೆ ಹಾಕ್ಬಿಟ್ಟರು ಕಣ ಇವ್ರು ಮೊದಲೇ ಸರಿ ಇಲ್ಲ ಆಮೇಕಿಂದ ಇವರು ಸೇರ್ಕೊಂಡಿದ್ರು ನಮ್ಮ ಜೊತೆ ನೀ ಅಂತ ಹೇಳ್ಬಿಟ್ಟು ನಮ್ಮನ್ನು ಸೇರ್ಬಿಟ್ಟು ಜೈಲಿಗೆ ಹಾಕ್ಸ್ಬಿಡ್ತಾರೆ ಇವ್ರ ತಾಗ ಹುಷಾರಾಗಿರ್ಬೇಕು ಏನ್ ಮಾಡಿದ್ರಂತೆ ಏನಾರ ಕಿಡ್ನಾಪ್ ಮಾಡಿದ್ರಂತ ಕೊಲೆ ಮಾಡಿದ್ರಂತ ಏನ್ ಮಾಡಿದ್ರಂತೆ ಏನೋ ಸೀರೆ ಕದ್ಬಿಟ್ಟು ಮಾಡ್ತಿದ್ರಂತೆ ಅದಕ್ಕೆ ನೀ ಆ ಪೊಲೀಸರು ಇಟ್ಕೊಂಡು ಒಳಗಡೆ ಹಾಕೋರಷ್ಟೇನೆ. ಅಲ್ಲಮ್ಮ ಸೀರೆ ಕದ್ಬಿಟ್ಟು ತಗ್ಲಾಕಳ ಅಂತದ್ದು ಏನಿತ್ತು ಏನು ಚಿನ್ನದಂಗಡಿನ ಸೀರೆ ಕದಿತಿದ್ರಂತ ಅಮ್ಮ ಮಗಳು ಇಬ್ರು. ಅಯ್ಯೋ ಒಳ್ಳೆ ಕತೆ ಇವ್ರ ಹತ್ರ ಭಾಳ ನಮ್ಗೆ ಐತೆ ನೋಡು. ಭಾಳ ಅಂದರೆ ಭಾಳ ಕಷ್ಟ, ಇನ್ನೂ ಭಾಳ ಅನುಭವಿಸ್ಬೇಕಮ್ಮ ನಾವಂತೂ ಇವ್ರ ಹತ್ರ. ಇಷ್ಟಿಷ್ಟಲ್ಲ, ತುಂಬ ಅಂದರೆ ತುಂಬ ಅನುಭವಿಸ್ಬೇಕು. ಏನು ಮಾಡೋದು ದಿಕ್ಕೇ ತೋರಿಸ್ತಿಲ್ಲ. ಇಷ್ಟು ದಿನ ಹೆಂಗೋ ಮಾಡ್ಕೊಂಡು ತಂದು ಹಾಕೋರು, ಈಗ ಅದು ಇಲ್ದಿದ್ದಂಗೆ ಆಗೋಯ್ತು. ಈಗ ಬಿಡಿಸ್ಕೊಂಡ್ಬಿಟ್ಟು ಬರೋಕೆ ಹೋಗ್ಲಾ ಬ್ಯಾಡ್ವಾ? ಲೋ ಬುಡ್ಸ್ಕೊಂಬಿಟ್ಟು ಬರಕ್ ಹೋದ್ರೆ ಆಮೇಕಿಂದ ನೀನು ಕಳ್ತನ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಿನ್ನೂ ಸೇರ್ಬಿಟ್ಟು ಒಳಗಡೆ ಹಾಕ್ಬಿಟ್ರೆ ಮಗ ಆಮೇಲೆ ನನಗೆ ಯಾರು ದಿಕ್ಕು ಈ ಗುಡಿಸ್ಲು ನಾನು ಒಬ್ಳೇನೇ ಮನೆ ಕಣ್ಲಾ ಇಬ್ರು ಮನೆ ಕಳಕ್ಕೆ ಭಯವಾಯ್ತದೆ. ರಾತ್ರಿ ಹೊತ್ನಾಗ ಏನಾರ ಕಳ್ಳಿ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ಬಿಡ್ತವೆ ಅಂತ ಹೇಳ್ಬಿಟ್ಟು ಅಂತದ್ರಾಗೆ ತಿರುಗಿ ನೋಡಿ ನೀನು ಸರೋಯ್ತದೆ ನಿಂಗೆ. ಬೇಡ ಸುಮ್ಕಿರು ಮಗ, ಬೇಡ ಸುಮ್ಕಿರು. ಬುಡ್ಸ್ಕೊಂಬಿಟ್ಟು ಬರಕ್ಕೆ ಹೋಗ್ಬೇಡ. ಏನಾರ ಮಾಡಿ ಖತರ್ನಾಕ್ ಐಡಿಯಾನ ಮಾಡ್ಬಿಟ್ಟು ಅವೇ ನಿನಗೆ ವಾಪಸ್ ಬಂದು ಬೀಳ್ತವೆ. ನೀನು ಯಾಕೆ ಯೋಚನೆ ಮಾಡಿಯೇ ಸುಮ್ಕಿರು. ಏನೋ ನಮ್ಮ ಟೀಮೇ ಸರಿ ಇಲ್ಲ ಕಣಮ್ಮ. ಹೆಂಗಿದ್ರು ಎಂಥ ಗತಿಗೆ ತಂದ್ಬಿಟ್ರಲ್ಲಮ್ಮ ಇವರು. ಇನ್ನು ಎಂಥ ಇವ್ರದ್ದು ಐರನ್ ಲೆಗ್ಗಿರ್ಬೇಡ ಹೇಳಮ್ಮ ಇವರು. ಯಪ್ಪ 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 ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಇವ್ರ ವಿಚಾರ ಕೇಳಿ ತಲೆ ನೋವು ಬಂದ್ಬಿಟ್ಟೈತೆ ನನಗಂತೂ. ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಸರಿ ಬಿಡು, ಊರಿಗೆ ಹೋಗ್ಬಿಟ್ಟು ಏನಾರ ಒಂದು ವಿಚಾರ ತಿಳ್ಕೊಂಬಿಟ್ಟು ಬರ್ತೀನಿ. ಅಂದರೆ ಏನಾದರೂ ಏನು ಕೊಟ್ಟರೆ ಪೊಲೀಸರು ಬಿಡ್ತಾರೆ, ಏನು ಮಾಡಬೇಕು ಅಂತ ವಿಷಯ ತಿಳ್ಕೊಂಬಿಟ್ಟು ಬರ್ತೀನಿ. ಯಾರ್ಯಾರು ಜೈಲಿಗೆ ಹೋಗೋರು ಇನ್ನೂ ಜೊತೆಗೆ ಅಂತ ಹೇಳ್ಬಿಟ್ಟು. ನೀನು ಇರು ಮನೆಗೇನೆ. ಅಕಸ್ಮಾತ್ ಪೊಲೀಸರು ಗೀಲೀಸರು ಬಂದರೆ ಏನೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಡು. ಯಾಕಂದರೆ ಹುಡಿಕೊಂಡು ಎನ್ಕ್ವೈರಿ ಮಾಡ್ಕೊಂಡು ಬರ್ತಾರೆ. ಯಾವ್ದನ್ನ ಫೋನ್ ಬಂದರೆ ರಿಸೀವ್ ಮಾಡಕ್ಕೆ ಹೋಗ್ಬೇಡ. ಕರೆನ್ಸಿ ಇದ್ರೆ ತಾನೇ ಫೋನ್ ಬರೋಕ್ಕೆ. ಕರೆನ್ಸಿನೂ ಇಲ್ಲ ಏನೂ ಇಲ್ಲ ಬಾ. ಫೋನು ಬರೋಕ್ಕಿಲ್ಲ, ನನಗೇನು ಬರೋಕ್ಕಿಲ್ಲ. ಮನೆ ಒಳಗಡೆ ಇರ್ತೀನಿ ಹೇಳು, ಹುಷಾರಾಗಿರ್ತೀನಿ. ನಾನಂತೂ ಬರೋದು ಇಲ್ಲ ಎಂಥದ್ದು ಇಲ್ಲ, ಈಚೆ ಕಡೆಗೆ ಬರೋಕ್ಕಿಲ್ಲ ಬಿಡು. ಸರಿ ಇರು. ಅಬ್ಬಬ್ಬಬ್ಬ ನಾವು ಅಷ್ಟು ದುಡಿತೀನಿ, ನಾನು ಇಷ್ಟು ದುಡಿತೀನಿ, ನಾನು ಹಂಗೆ ದುಡಿತೀನಿ, ನಾನು ಹಿಂಗೆ ದುಡಿತೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದಲ್ಲ. ಇದೇನಾ ಇವ್ರ ಬಿಲ್ಡಪ್ಪು? ಇವ್ರ ಬಿಲ್ಡಪ್ ಮಾಕೆಷ್ಟು ಬೆಂಕಿ ಹಾಕ. ಇದನ್ನೇ ಬಿಲ್ಡಪ್ ಕೊಡೋದು ಇವರು, ಹಂಗೆ ದುಡಿತೀನಿ ಅಂತ. 10 ಪೈಸೆ ದುಡಿಯೋ ಯೋಗ್ಯತೆ ಇಲ್ಲ ಇವಕ್ಕೆ. ಯಾವ ಪಾಟಿ ಬಿಲ್ಡಪ್ ಕೊಡ್ತವೆ, ಯಾವ ಪಾಟಿ ದೌಲತ್ ಮಾಡ್ತವೆ ಅಂತ ಹೇಳಿದ್ರೆ ಹಬ್ಬಬ್ಬಬ್ಬಬ್ಬಬ್ಬ. ಕಳ್ತನ ಮಾಡಿ ತಗ್ಲಾಕಳ ಅವಶ್ಯಕತೆ ಇರಲಿಲ್ಲ. ಬಿಡು ಅತ್ತೆ. ಹೆಂಗೆ ನಾನು ನಿಮ್ಮನ್ನ ಹೆಂಗಿಡ್ಬಿಟ್ಟೆ ನೋಡ್ದಾ? ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ರಲ್ಲ, ಬೆಂಗಳೂರೆಲ್ಲ ರೌಂಡ್ಸ್ ಹಾಕೊಂಡ್ಬಿಟ್ಟು ಬಂದೆ. ನೀವಲ್ಲೆಲ್ಲೂ ಇರಲಿಲ್ಲ. ಮತ್ತೆ ಇಲ್ಲಿಗೆ ಬಂದಿರ್ತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದ್ದು. ನಮ್ಮ ಅಪ್ಪಂಗೆ ಹೇಳ್ದೆ, ಅಪ್ಪ ಮತ್ತೆ ಅದೇ ಹಳ್ಳಿಗೆ ಹೋಗಿರ್ತಾರಪ್ಪ ಅಂತ. ನಮ್ಮಪ್ಪ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೂ ಬಂದು ಹಳ್ಳಿನಲ್ಲೆಲ್ಲ ವಿಚಾರ ಮಾಡಿದ್ದು ಗೊತ್ತಾಯ್ತು ನೀವು ಇಲ್ಲಿದ್ದೀರಾ ಅಂತ. ಅದಕ್ಕೆ ನಿಮ್ಮನ್ನು ಹಿಡಿಕೊಂಡು ಟಕ 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 ಬಂದ್ಬಿಟ್ಟೆ ಊರಿಗೆ. ಆಮೇಲೆ ಗೊತ್ತಾಯ್ತು ಊರಾಗೆ ನೀವು ಗುಡಿಸ್ಲು ಮನೆಗಿದ್ದೀರಾ ಅಂತ. ನೋಡಿದ್ರ ನಾನು ಹೆಂಗೆ ಕಂಡಿಡ್ಬಿಟ್ಟೆ. ವಾವ್, ತುಂಬ ಚೆನ್ನಾಗಿ ಗುಡಿಸ್ಲು ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀರಾ. ನಮ್ಮ ಯಜಮಾನ್ರು ಎಲ್ಲಿ ಅತ್ತೆ? ನಮ್ಮ ಯಜಮಾನ್ರ ಜೊತೆ ಮಾತಾಡಿ ನೋಡಿ ಎಷ್ಟೋ ದಿನಗಳಾಗೋಗ್ಬಿಡ್ತು. ಹೇ ಮನ್ಯಾಳಿ, ಸುಮ್ಮನೆ ಇಲ್ಲಿಂದ ತೊಲಗದ್ ಬಿಡ್ಬಿಟ್ಟು ಇದು ಯಾಕೆ ನಮಗೆ ತಲೆನೋಯ್ಸಕ್ಕೆ ಅಂತ ಇಲ್ಲಿ ಗಂಟ ಬತ್ತೀಯಾ? ನನ್ನ ಮಗ ನಿನ್ನ ಅಂತೂ ಇಷ್ಟನೂ ಪಡಕ್ಕಿಲ್ಲ, ಮದುವೆನೂ ಹಾಕಿಲ್ಲ, ಏನೂ ಇಲ್ಲ. ಇಬ್ರದೂ ಯಾವ ಸಂಬಂಧನೂ ಇಲ್ಲ, ಹೊಂಟೋಗ್ಬಿಟ್ಟು ಸುಮ್ಕೆನೆ. ಯಾವುದೋ ಮದುವೆ ಹಿಡ್ಕೊಂಬಂದು ಈ ಕಡೆ 3 ದಿನ ಒಯ್ತಾಳೆ, 3 ದಿನ ಬತ್ತಾಳೆ, 3 ದಿನ ಒಯ್ತಾಳೆ ಬತ್ತಾಳೆ. ಅದೇನೋ ಅಂತಾರಲ್ಲ, ಸುಮ್ಮನೆ ನಾನು ತಳ್ತೀನಿ ಬೇಡ ಹೋಗಿಲ್ಲ ಅಂತ ಸುಮ್ಕೆನೆ. ಈ ಸಲ ಹೋಗಕ್ಕೆ ಬಂದಿಲ್ಲ ಅತ್ತೆ, ನಿಮ್ಮ ಜೊತೆನೇ ಇದ್ದು ಆರಾಮಾಗಿ ಜೀವನ ಮಾಡಬೇಕು ಅಂತ ಬಂದಿದ್ದೀನಿ ಅತ್ತೆ. ಇಲ್ಲಾಂದರೆ ಡೈವರ್ಸ್ ಕೊಡಬೇಕು ಅಂದರೆ 10 ಲ್ಯಾಕ್ ರುಪೀಸ್ ಕೊಡಬೇಕು ಅತ್ತೆ. ನೀವು ನನಗೆ 10 ಲ್ಯಾಕ್ ರುಪೀಸ್ ನೀವೇನಾದರೂ ನನಗೆ ಕೊಟ್ಟರೆ ನಾನು ಆರಾಮಾಗಿ ಡೈವರ್ಸ್ ಕೊಟ್ಬಿಟ್ಟು ಹೋಗ್ತೀನಿ ಅತ್ತೆ. ಇಲ್ಲ ಅಂದರೆ ಇಲ್ಲೇ ಟಿಕಾಣಿ ಹುಡ್ಕೊಂಡು ಇಲ್ಲೇ ಇರ್ತೀನಿ ಅತ್ತೆ. ನನ್ನ ಗಂಡ ಅನ್ನೋದಕ್ಕೆ ಸಾಕ್ಷಿ ರಿಜಿಸ್ಟರ್ ಆಫೀಸಾಗೆ ಸೈನ್ ಹಾಕಿರೋದತ್ತೆ. ರಿಜಿಸ್ಟರ್ ಆಫೀಸಾಗೆಲ್ಲ ಸೈನ್ ಹಾಕಿದ್ದೀವಿ ಅಂದಮೇಲೆ ಅವ್ರು ನನ್ನ ಗಂಡನೇ, ನಾನು ಅವ್ರ ಹೆಂಡ್ತಿನಿ. ಬಿಟ್ಬಿಡ್ತೀನಾ ನಾನು ಅಷ್ಟು ಬೇಗ? ಅತ್ತೆ ಎಲ್ಲಿದ್ರು ನಮ್ಮ ಯಜಮಾನ್ರು? ರೀ ರೀ ಎಲ್ಲಿದ್ದೀರಾ? ಬನ್ನಿ, ನಿಮ್ಮ ನೋಡಿ ಎಷ್ಟು ದಿನ ಆಗೋಗ್ಬಿಡ್ತು. ಎಲ್ಲಿದ್ದೀರಾ ರೀ? ರೀ ಎಲ್ಲೋದ್ರು ನಮ್ಮ ಯಜಮಾನ್ರು? ರೀ ರೀ ಎಲ್ಲೋದ್ರಪ್ಪ? ನಮ್ಮಂತ ಕಿತ್ತೋದ್ ಸಂಸಾರಗಳು ಹಬ್ಬ
ಎಲ್ಲೂ ಸಿಗಲ್ಲ ಅಂತ ಅನ್ನಿಸ್ತೈತೆ. ನಾನು ನನ್ನ ಮಗ ಸುಸ್ತಾಗೋಗ್ಬಿಟ್ವಿ. ಇಂಥ ಬಾಳು, ಇಂಥ ಜೀವನ, ಇಂಥ ಇದು ನನ್ನ ಮಗಂಗೆ ಬೇಕು ಇದೆಲ್ಲನೂ. ಇವಳು ಬಂದ್ಲಲ್ಲ ಇವಳು ವಕ್ರ, ಈಗಲೇ ತಲೆ ಕೆಟ್ಟೋಗಿ ಜೀವನ ಮಾಡೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಹಂಗೆ ಹೋಯ್ತಾಳೆ, ಹಿಂಗೆ ಬತ್ತಾಳೆ, ಮಿಂಚ್ತಾಳೆ, ಕುಡುಕ್ತಾಳೆ, ಹಿಂಗೆ ಹೋಗ್ತಾಳೆ, ಆ ಕಡೆಯಿಂದ ಬತ್ತಾಳೆ. ಇವಳನ್ನ ಹೆಂಗಪ್ಪ ಮನೆಯಿಂದ ಕಳಿಸೋದು? ಅತ್ತೆ ಕಾಲತ್ಲಾ, ಕಾಲು ನೋಯ್ತಾಯ್ತಾ ಅತ್ತೆ? ದಯವಿಟ್ಟು ನೀನು ಸುಮ್ಮನೆ ಇರ್ತೀಯಾ? ನನ್ನ ತಲೆ ನೋಯ್ತೈತೆ, ಸುಮ್ಮನೆ ಇರು. ನಮ್ಮ ಟೆನ್ಷನ್ ನಮಗೆ ಕೂಳು ನೀರು ಇಲ್ದಂಗೆ ಸಾಯ್ತಾ ಇದ್ದೀನಿ. ಅಂಥದ್ರಾಗೆ ನೀನು ಬೇರೆ ಬಂದು ಒಕ್ಕರಿಸ್ಕೊಂಡ. ಜೊತೆಗೆ ನಿಮ್ಮ ಅಪ್ಪ ಬೈ ಒನ್ ಗೆಟ್ ಒನ್ ಫ್ರೀ ಬಂದಂಗೆ ಬರ್ತಾನೆ, ನಂದೇ ಲಿಕ್ಲಿ ಅಂತ ಹೇಳಿ. ನನಗಂತೂ ನೀನು ನೋಡೇ ಮೈ ಹುರಿದೋಗೈತೆ. ನೋಡು, ನನ್ನ ಮಗ ನಿನ್ನ ಹೆಂಡ್ತಿ ಅಂತ ಒಪ್ಕೊಳ್ಳಲ್ಲ. ನೀನು ಅಷ್ಟೇ, ಸುಮ್ಮನೆ ಇಲ್ಲಿಂದ ಹೋದ್ರೆ ನಿನಗೂ ಚೆನ್ನಾಗಿರ್ತೈತೆ, ಅವನಿಗೂ ಚೆನ್ನಾಗಿರ್ತೈತೆ. ನೋಡು, ಯಾವನ್ನ ನೋಡಿ ಕಟ್ಕೊಂಡು ಮದುವೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡು. ದಯವಿಟ್ಟು ನನ್ನ ಮಗನ ತಂಟೆಗೆ ಮಾತ್ರ ಬರಬೇಡ ನೀನು. ಇಲ್ಲಿಂದ ಹೋಗಿ ಸುಮ್ಮನೆ. ಅಯ್ಯೋ ಅತ್ತೆ, ಹಿಂಗಂದ್ರೆ ಎಲ್ಲಿಗೆ ಹೋಗ್ಲಿ ಅತ್ತೆ? ಎಲ್ಲಿಗೆ ಹೋಗ್ಲಿ ನೀವೇ ಹೇಳಿ? ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅತ್ತೆ. ಗುಡಿಸಲಾದರೇನು, ಅರಮನೆಯಾದರೇನು ಅತ್ತೆ, ನಾನು ಇಲ್ಲಿ ಫಿಕ್ಸ್ ಅತ್ತೆ. ಏನತ್ತೆ ಮಾಡಿದ್ಯಾ ಒಳಗಡೆ? ಬಿಸಿ 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 ಅಡುಗೆ ಏನಾದರೂ ಮಾಡಿದ್ಯಾ? ಘಮ ಘಮನೆ ಅಂತಿಲ್ಲ ಕಣತ್ತೆ. ಏನಾದರೂ ಇದ್ರೆ ಹಾಕ್ಕೊಡ್ತೀಯ ಅತ್ತೆ, ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ. ಏಯ್ ಮನ್ಯಾಳಿ, ನನ್ನ ತಾಗೇನಿಲ್ಲ, ಸುಮ್ಮನೆ ತೊಲಗು ಇಲ್ಲಿಂದ. ಸುಮ್ಮನೆ ನಂಗೆ ಬಿ ಪಿ ರೈಸ್ ಮಾಡಕ್ಕೆ ಬರ್ಬೇಡ ನೀನು. ನಂಗೆ ಈಗಲೇ ತಲೆಕೆಟ್ಕೆ ಹರಡ್ದೈತೆ. ಇವಳು ಬೇರೆ ನೆನೆಯ ಮೂರು ಬಿಡ್ಬಿಟ್ಟು ಬಂದ್ಬಿಟ್ಲು ಇಲ್ಲಿ. ಅತ್ತೆನಂತೆ ಅತ್ತೆ, ನೀನು ನನ್ನ ಮಿನ್ಸು ಅತ್ತೆನೂ ಅಲ್ಲ, ನೀನು ಅತ್ತೆನೂ ಅಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಯ್ತಾ ಇರು ಸುಮ್ಕೆನೆ. ಇಷ್ಟೊಂದು ತಲೆ ಕೆಡಿಸ್ಬೇಡ ನನಗೆ ನೀನು. ಏನತ್ತೆ ಬರೀ ಮುದ್ದೆ ಮಾಡಿದ್ಯಾ? ಬೇರೆ ಏನು ಮಾಡಿಲ್ವತ್ತೆ ಬಿಸಿ ಬಿಸಿಗೆ? ಅಯ್ಯೋ ಮುದ್ದೆ ಯಾರು ತಿಂತಾರತ್ತೆ? ಏನೋ ಬೇರೆ ದಿನಾರ ಮಾಡಿದ್ರೆ ಚೆನ್ನಾಗಿರೋದು ಕಣತ್ತೆ. ಹೋಗಿ ಹೋಗಿ ಮುದ್ದೆ ಮಾಡಿದ್ದೀರಾ. ಗುಡಿಸ್ಲೂ ಪರವಾಗಿಲ್ಲ ಕಣತ್ತೆ, ಚೆನ್ನಾಗಿ ಕಟ್ಕೊಂಡಿದ್ದೀರಾ. ಇಲ್ಲಿರೋಕ್ಕೆ ಯಾವ ಅಭ್ಯಂತರನೂ ಇಲ್ಲ, ಯಾರು ಈಚೆ ಕಡೆಗೂ ಹಾಕಲ್ಲ. ದೇವ್ರೆ, ನಾನು ಏನು ಕರ್ಮ ಮಾಡಿದ್ದೆ ಅಂತ ನನಗೆ ಈ ಥರ ಕಿತ್ತೋಗಿರೋ ಅಂಥ ಸಸಿಗಳನ್ನ ಕೊಟ್ಬಿಟ್ಟಪ್ಪ ನೀನು. ನನ್ನ ಮಗ ಎಂಥ ಇಂಟೆಲಿಜೆಂಟ್ ಆಗಿದ್ದ. ಅನ್ಯಾಯವಾಗಿ ಬಂದು ಇವ್ರಿಬ್ರು ತಗ್ಲಾಕೊಂಡು ತಲೆ ಕೆಟ್ಕೆ ಯಾರಾಗ ಗೊಬ್ಬರ ಹಿಡಿದ್ಬಿಟ್ಟೈತಲ್ಲ ನನಗೆ. ಅತ್ತೆ ಮುದ್ದೆ ತಣ್ಣಗಾಗ್ಬಿಟ್ಟೈತೆ, ಬಿಸಿ ಬಿಸಿದು ಮಾಡಿದ್ರೆ ಸಂಡಕ್ಕಿರೋದು ಕಣ ಅತ್ತೆ. ಬಿಸಿ ಬಿಸಿ ತಿನ್ಕೊಂಡು ಹೋಯ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಬಿಸಿ ಬಿಸಿನೇ ಇಲ್ಲ. ಬಿಡಿ ಹೋಗ್ಲಿ, ಬೇರೆ ಏನಾರ ಹುಡುಕ್ತೀನಿ. ಬಾರೇ ಮನಿಯಾಳಿ, ನಮಗೆ ತಿನ್ನಕ್ಕೇನು ಗೊತ್ತಿಲ್ಲ. ನಿನಗೆ ಬೇರೆ ಎಲ್ಲಿಂದ ತಂದ್ಬಿಟ್ಟಿಕ್ಲಿ ನಾನು? ಏನು ಇಲ್ಲ, ಬಾಯ್ಲಿ ಹಾಳದೊಳೆ ಬಾಯ್ಲಿ. ನಮಗೆ ತಿನ್ನಕ್ಕೆ ಗೊತ್ತಿಲ್ಲದಂಗೆ ನಾವೇ ಏನಪ್ಪ ತಿನ್ನೋಣ ಬೆಳಗಾದ್ರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀವಿ. ಹೆಂಗೋ ಶಾರದಿ ಮಗಳು ಇದ್ದಿದ್ರೆ ಬ್ಯಾಟೆ ಆಡ್ಕೊಂಡು ಬಂದನ ಹಾಕೋರು ನಮಗೆ ಕೂಳ್ನ. ಈಗ ಅವರು ಇಲ್ದಿರೋದಕ್ಕೆ ಒಣಗಣೇಶ ಆಗೋಗ್ಬಿಟ್ಟಿದೀವಿ ನಾವಂತೂ. ಅದ್ರಾಗ ಇವಳು ನಂದೆಲಿಕ್ಲಿ ಅಂತ ಬತ್ತಾಳೆ ಇವಳು ಬಿತ್ರಿ. ಹಲೋ ಅಪ್ಪ, ನಾನು ಹೇಳಿಲ್ವಾ ನನ್ನ ಗಂಡನ ಮತ್ತೆ ಇಲ್ಲೇ ಹಳ್ಳಿನಾಗ ಬಂದಿರ್ತಾರೆ ಅಂತ? ಇಲ್ಲೇ ಬಂದವ್ರೆ, ಬಸ್ ಹತ್ಕೊಂಡು ಬಂದ್ಬಿಡು. ಹೊಟ್ಟೆ ತುಂಬ ಊಟ ಬೀಳ್ತದೆ ಇಲ್ಲೇ ನೆನಿಯಾ. ಯಾಕೆ ಯೋಚನೆ ಮಾಡ್ತೀಯ ಬಾಪ? ಇಲ್ಲಿ ಯಾವುದೋ ಒಂದು ಗುಡಿಸ್ಲಾಕೊಂಡವ್ರೆ, ನಾವು ಇದ್ಬಿಡ ಇಲ್ಲೇ ನೆನಿಯಾ. ಅಲ್ಲಿ ಯಾರು ಬೆಂಗ್ಳೂರಾಗ ಸಾಯ್ತಾರೆ ಬಾಪ, ಸುಮ್ಕೆನೆ ನೆಮ್ಮದಿಗೆ ಇದ್ಬಿಡಣ. ಇಲ್ಲೇ ಐತೆ ನಮ್ಮ ಅತ್ತೆ. ಮಾತಾಡ್ತೀಯಾ? ಕೊಡ್ಲಾ ಬೇಡವಾ? ಸರಿ ಸರಿ ಆಯಿತು, ಬಸ್ ಹತ್ಕೊಂಡು ಬಂದ್ಬಿಡು. ಆಯಿತು ಕಣಪ್ಪ, ಆಯಿತು ಹುಷಾರು. ಸರಿ ಕಣಪ್ಪ ಆಯಿತು, ನಾನು ಹುಷಾರಾಗಿತ್ತೀನಿ, ಬಂದ್ಬಿಡು. ನಮಗೆ ತಿನ್ನೋಕೆ ಕೂಳಿಲ್ಲ, ಇವರಪ್ಪ ಬೇರೆ ಕೇಳು. ಮನ್ಯಾಳಿ ಒಳ್ಳೆ ಕತೆ ಆಯಿತು. ಇವ್ರ ಸವಾಸನು ಈ ಶಾರದಿ ಬಂದರೆ ಇನ್ನೊಂದ್ಸಲ ಮಹಾಯುದ್ಧ ಆಯ್ತದೆ. ಏನಪ್ಪ ಮಾಡಲಿ? ಏನಪ್ಪ ಬುಸ್ತಾಜು ಕಾಸಿಲ್ವಾ? ಫೋನ್ ಪೇ ಮಾಡಬೇಕಾ? ನನ್ನ ಗಂಡ ಬತ್ತನಲ್ಲ, ನನ್ನ ಗಂಡಂದಾಗ ಇಸ್ಕೊಂಡು ಕಳಿಸ್ತೀನಿ ಬಿಡು, ಫೋನ್ ಪೇ ಮಾಡ್ತೀನಿ. ಎಷ್ಟೊಂದು 500 ರೂಪಾಯಿ ಹಾಕ್ಲಾ? ನನಗೇನೋ ಫ್ರೀ ಬಸ್ಸಲ್ಲಿ ಹೊತ್ಕೊಂಡು ಬಂದೆ, ನಿಮಗೆ ಕಷ್ಟ. ಸರಿ ಆಗ್ತೀನಿ ಹೇಳಿ ನನ್ನ ಗಂಡ ಬಂದಮೇಲೆ.